ಇವತ್ತು ತುಂಬ ದುಃಖ ಆಗ್ತಾ ಇರೋದು, ನಾನು ಮಾತಾಡ್ತಾ ಇರೋದು ಯಾವುದು ಅಂದರೆ ಕೋಲಾರ. ಇಡೀ ದೇಶದಲ್ಲೇ ಎರಡನೇ ಹೈಯೆಸ್ಟು ಪರಿಶಿಷ್ಟ ಜಾತಿ ಜನಸಂಖ್ಯೆ ಹೊಂದಿರೋ ಲೋಕಸಭಾ ಕ್ಷೇತ್ರ ಕೋಲಾರ. ಇಲ್ಲಿ ಒಬ್ಬ ದಲಿತರೇ ಲೋಕಸಭಾ ಸದಸ್ಯರು, ದಲಿತರಿದ್ದಾರೆ ಮಲ್ಲೇಶ್ ಬಾಬು ಅವರು. 3 ಜನ ಶಾಸಕರಿದ್ದಾರೆ. ಒಬ್ಬರು ಬಂಗಾರಪೇಟೆ ಶಾಸಕರು ದಲಿತರೇನೆ, ಕೆಜಾಬ್ ಶಾಸಕರು ದಲಿತರೇನೆ, ಅವರು ರೂಲಿಂಗ್ ಪಾರ್ಟಿಯನ್ನಾಗಿದ್ದಾರೆ. ಮತ್ತು ವಿರೋಧ ಪಕ್ಷದಲ್ಲಿ ಮುಳಬಾಗಲು ಕ್ಷೇತ್ರ ಶಾಸಕರು ವಿರೋಧ ಪಕ್ಷದವರು, ಅವರು ಕೂಡ ದಲಿತರೇ ಇದ್ದಾರೆ. ಇಷ್ಟು ಜನ ದಲಿತ ಜನಪ್ರತಿನಿಧಿಗಳಿದ್ದಾರೆ. ಮತ್ತು ಅಧಿಕಾರಿ ವರ್ಗ ADC ಅವರು ದಲಿತರಿದ್ದಾರೆ. ಮೊನ್ನೆವರೆಗೂ DC ಅವರು ದಲಿತರೇ ಇದ್ದರು. CO ಅವರು ಅಂಬೇಡ್ಕರ್ ಬಗ್ಗೆ PhD ತಗೊಂಡಿದ್ದೀರಿ ಅಂತ ಹೇಳ್ತಾ ಇದ್ದಾರೆ. ಇಂಥ ಮೀಸಲಾತಿ ಸೌಲಭ್ಯ ಪಡೆದಿರುವಂಥ ಉನ್ನತ ಸ್ಥಾನಗಳಲ್ಲಿ ದಲಿತರೇ ಇದ್ದಾರೆ. ಇಷ್ಟೆಲ್ಲ ದಲಿತರಿದ್ದರೂ ಕೂಡ, ಇಷ್ಟೆಲ್ಲ ಕಾನೂನುಬದ್ಧವಾಗಿ ದಲಿತರ ಮೇಲಕ್ಕೆ ಬಂದಿದ್ರು ಕೂಡ, ಇವತ್ತು ಕೂಡಾದಲ್ಲಿ ಏನು ಕೂಡ ಲೇಔಟ್ ಮಾಡಿದ್ದಾರೆ, ಮೂಲೆ ನಿವೇಶನಗಳು 55ಅನ್ನು ಹರಾಜು ಮಾಡ್ತಾ ಇದ್ದಾರೆ. ಹರಾಜು ಮಾಡೋದ್ರಲ್ಲಿ ಮೀಸಲಾತಿ ಕೊಟ್ಟಿಲ್ಲ. ಮೀಸಲಾತಿ ಕೊಡದೆ ನಮಗೆ ವಂಚನೆ ಮಾಡಿ ಇವತ್ತು ಕೂಡಾನಲ್ಲಿ ಹರಾಜು ಕರೆದಿದ್ದಾರೆ. ಕೇಳಿದರೆ ನಮಗೆ ನಿವೇಶನಗಳು ಕೊಟ್ಟಿದ್ದಾರಂತೆ. ಅಂದರೆ ಮನೆಗಳು ಕಟ್ಕೊಳ್ಳೋಕ್ಕೆ ರಿಸರ್ವೇಷನ್ ಕೊಡ್ತಾರೆ. ಕಾರ್ನರ್ ಸೈಟಲ್ಲಿ ಮೂಲೆ ನಿವೇಶನಗಳು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ನಾವು ನಡೆಸೋಕ ಅಲ್ಲಿ ರಿಸರ್ವೇಷನ್ ಕೊಟ್ಟಿಲ್ಲ. ಕೂಡ ಚೇರ್ಮನ್ರು ಬಂದು ಅಲ್ಪಸಂಖ್ಯಾತರು, ನಮ್ಮ ಹನೀಫರು, ನಾವೇ ಬೆಂಬಲಿಸಿ ಗೆಲ್ಲಿಸಿರೋ ಕಾಂಗ್ರೆಸ್ ಸರ್ಕಾರ ಇರೋದು. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕ್ಯುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309. ಕೇಳಿದರೆ ಮತ್ತೆ ಕೂಡ ಕಮಿಷನರ್ ಬಂದು ಅವರು ದಲಿತ ಅಧಿಕಾರಿನೇ, ಅವರು ನಾನು ಮೀಸಲಾತಿನಾಗ ಬಂದಿರೋದು ನಾನು ದಲಿತನೇ ಅಂತ ಹೇಳ್ತಾರೆ. ಇಷ್ಟೆಲ್ಲ ದಲಿತರಿದ್ದು ನಮ್ಮ ಮೀಸಲಾತಿ ಕೋಟ ಯಾರೋ ನಿರುದ್ಯೋಗ, ಇವತ್ತು ಉದ್ಯೋಗಗಳಿಲ್ಲ, ಎಲ್ಲ ಪರದಾಡ್ತಾ ಇದ್ದಾರೆ. ಉದ್ಯೋಗಗಳಿಲ್ದಿರ ಸ್ವತಂತ್ರವಾಗಿ 55 ಮೂಲೆ ನಿವೇಶನಗಳಲ್ಲಿ ನಮ್ಮ ರಿಸರ್ವೇಷನ್ ಏನಿದೆ ಅದರಲ್ಲಿ ದಲಿತ ಯುವಕರು ಏನೋ ಒಂದಷ್ಟು ಕುಟುಂಬಗಳು ಇವತ್ತು ವ್ಯಾಪಾರ ವಾಣಿಜ್ಯ ಚಟುವಟಿಕೆಗಳು ನಡೆಸ್ಕೊಳಕ್ಕ ಅವಕಾಶ ಇದ್ರೆ ಅದನ್ನು ಕೊಡದೆ ಕಾಣದಂಗೆ ಕೇಳ್ದಂಗೆ ಹೋಗ್ತಾ ಇದ್ದಾರೆ. ಇದು ತುಂಬ ನೋವಿನ ಸಂಗತಿ ನಮಗೆ ಕಾಡ್ತಾ ಇದೆ. ದಯವಿಟ್ಟು ನಾನು ಹೇಳ್ತಾ ಇದ್ದೀನಿ, ಇವತ್ತು ಇಷ್ಟು ಜನ ದಲಿತ ಅಧಿಕಾರಿಗಳು ಜನಪ್ರತಿನಿಧಿಗಳಿದ್ದು ಇವತ್ತು ಕೂಡಾನಲ್ಲಿ ಈ ರೀತಿ ಅನ್ಯಾಯ ಆಗ್ತಾ ಇದ್ರು ಕೂಡ ಕಾಣದಂಗೆ ಕೇಳ್ದಂಗೆ ಹೋಗ್ತಾ ಇದ್ದೀರಲ್ಲ, ತುಂಬ ನೋವಾಗ್ತಾ ಇದೆ. ಯಾರು ಬಲಿತ ದಲಿತರಿದ್ದೀರಿ, ನಾವು ಬಲಿತ ದಲಿತರು, ಉಳಿದ ಇತರೆ ದಲಿತರಿಗೆ ಇನ್ನೊಬ್ಬರು ಸತ್ತು ಕಿತ್ಕೊಳ್ಳೋದು ಬೇಡ. ಪ್ರಾಮಾಣಿಕವಾಗಿ ನ್ಯಾಯ ಅವ್ರಿಗೇನು ಸಿಗಬೇಕು ಅದನ್ನು ಕೊಡ್ಸೋಕೆ ನಾವು ಪ್ರಯತ್ನ ಪಡಬೇಕು. ನನಗೆ ಅವಕಾಶ ಸಿಕ್ಕಿಲ್ಲ ಅಂದರೆ ನಾನು ನನ್ನ ಜಾತಿ ಹೆಸರು ಹೇಳ್ತೀನಿ. ಆದರೆ ನನ್ನ ಜಾತಿವರೆಗೆ ಅವಕಾಶ ಸಿಕ್ಕದೇ ಇದ್ದಾಗ ನಾವ್ಯಾಕೆ ಆ ಜಾತಿ ಪರವಾಗಿ ನಿಂತ್ಕೊಳ್ಳಲ್ಲ ಅಂತ ಈ ಮೂಲಕ ನಾನು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತು ಕಾಂಗ್ರೆಸ್ ಸರ್ಕಾರ ಮಾತೆತ್ತಿದ್ರೆ ಅಹಿಂದ ದಲಿತರು ಅಂತಾರೆ. ನೀವೇ ಶೋಷಣೆ ಮಾಡ್ತಾ ಇದ್ದೀರಿ. ವಿಧಾನಸಭೆಯಲ್ಲಿ ಅಂಬೇಡ್ಕರ್ ಹೆಸರು ಹೇಳ್ಬಿಟ್ರೆ ಹೊಟ್ಟೆ ತುಂಬಲ್ಲ. ಕಾನೂನು ಪ್ರಕಾರ ನಮಗೇನು ಹಕ್ಕುಗಳು ಇದಾವೋ ಹಕ್ಕುಗಳು ನಮಗೆ ತಲುಪಿದ್ರೆ ಮಾತ್ರ ಯಶಸ್ವಿ ಆಗೋದು. ಓಟಿಗೆ ಭಾಷಣದಲ್ಲಿ ವಿಧಾನಸಭೆಯಲ್ಲಿ ದಲಿತರ ಪರವಾಗಿ ಕೋಮುವಾದಿಗಳು ಜಾತಿವಾದಿಗಳು ಮಾತಾಡಿದ್ರಾಗಲ್ಲ. ಈ ಕೂಡಲೇ ಹರಾಜು ನಿಲ್ಲಿಸ್ಬಿಟ್ಟು ನಮ್ಮ ಮೀಸಲಾತಿ ನಮಗೆ ಕೊಟ್ಬಿಟ್ಟು ನೀವು ಹರಾಜು ಮಾಡಬೇಕು. ಇಲ್ಲ ಅಂದರೆ ನಾವು ನಿಜವಾಗೂ ಅದ್ರ ವಿರುದ್ಧವಾಗಿ ಹೋರಾಟ ಮಾಡ್ತೀರಿ.